ವಿಘ್ನ ವಿನಾಶಕನಾದ ಗಣಪತಿಗೆ ಅತಿ ಪ್ರಿಯವಾದ ಗರಿಕೆ ಹುಲ್ಲಿನ ಜ್ಯೂಸ್ ಹೇಗೆ ಮಾಡೋದಂತ ಇವತ್ತಿನ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ. ಈ ಜ್ಯೂಸ್ ಕುಡಿಯೋದ್ರಿಂದ ಆಗುವ ಪ್ರಯೋಜನಗಳು ಏನಪ್ಪ ಅಂದರೆ ನಮ್ಮ ದೇಹದ ಅತಿ ಉಷ್ಣತೆಯನ್ನು ಕಡಿಮೆ ಮಾಡುತ್ತೆ, ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಾಗಿಸುತ್ತೆ, ಮಧುಮೇಹ ನಿಯಂತ್ರಣಕ್ಕೆ, ರಕ್ತ ಶುದ್ಧೀಕರಣಕ್ಕೆ ಸಹಾಯಕಾರಿಯಾಗಿದೆ, ಚರ್ಮದ ಸಮಸ್ಯೆಗೆ, ತೂಕ ಇಳಿಕೆಗೆ, ಮುಖ್ಯವಾಗಿ ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತೆ. ನಮ್ಮ ದೇಹದಲ್ಲಿರುವ ವಿಷಕಾರಿ ಅಂಶಗಳನ್ನು ಹೊರಹಾಕುವಂತಹ ಗುಣ ಈ ಗರಿಕೆ ಹುಲ್ಲಿಗಿದೆ. ಈ ಜ್ಯೂಸ್ ತಯಾರಿಸಲು ಬೇಕಾದಂಥ ಪದಾರ್ಥಗಳು: ಗರಿಕೆ ಹುಲ್ಲು, ಪುದೀನ ಸೊಪ್ಪು, ಇದು ಆಪ್ಷನಲ್, ಬೆಲ್ಲ ರುಚಿಗೆ ತಕ್ಕಷ್ಟು, ಶುಂಠಿ ಒಂದು ಸಣ್ಣ ತುಂಡು, ಲಿಂಬೆ ಒಂದು, ಅರಿಶಿನ ಹುಡಿ ಸ್ವಲ್ಪ, ಕಾಳು ಮೆಣಸಿನ ಹುಡಿ ಒಂದು ಚಿಟಿಕೆ. ಮೊದಲಿಗೆ ಒಂದು ಮಿಕ್ಸಿ ಜಾರನ್ನು ತಗೊಂಡು ಅದಕ್ಕೆ ತೊಳೆದಿಟ್ಟಿರುವಂತಹ ಗರಿಕೆ ಹುಲ್ಲು ಹಾಕೋಣ. ತೊಳೆದಿಟ್ಟಿರುವಂತಹ ಪುದೀನ ಸೊಪ್ಪು ಹಾಕೋಣ. ಇದಕ್ಕೆ ಒಂದು ತುಂಡು ಬೆಲ್ಲ ಹಾಕ್ತಾಯಿದ್ದೆ ನಾನು. ಒಂದು ಸಣ್ಣ ತುಂಡು ಶುಂಠಿ, ನಿಂಬೆ ಹಣ್ಣಿನ ರಸ ಆ್ಯಡ್ ಮಾಡುವ, ಸ್ವಲ್ಪ ಅರಿಶಿನ ಹುಡಿ ಹಾಕುವ, ಒಂದು ಚಿಟಿಕೆ ಆಗುವಷ್ಟು ಕಾಳು ಮೆಣಸಿನ ಪುಡಿ ಹಾಕೋಣ. ಇವಾಗ ಇದನ್ನೆಲ್ಲ ರುಬ್ಕೊಳ್ಳೋದಕ್ಕೆ ಒಂದು ಸಣ್ಣ ಗ್ಲಾಸ್ನಷ್ಟು ನೀರು ಹಾಕ್ತಾ ಇದ್ದೇನೆ. ಮತ್ತೆ ಬೇಕಾದ್ರೆ ನೀರು ಆ್ಯಡ್ ಮಾಡ್ಕೊಳ್ಬೋದು. ಇವಾಗ ಎಲ್ಲವನ್ನು ಒಟ್ಟಿಗೆ ರುಬ್ಕೊಳ್ಳೋಣ. ಸ್ವಲ್ಪ ಸಣ್ಣದಾಗೋ ತನಕ ರುಬ್ಕೊಳ್ಬೇಕಾಗುತ್ತೆ, ಯಾಕೆಂದರೆ ಇದು ಹುಲ್ಲು ಆಗಿರೋದ್ರಿಂದ ಸ್ವಲ್ಪ ನಾರು ಸಿಗ್ತಾ ಇರುತ್ತೆ. ಸ್ವಲ್ಪ ಜಾಸ್ತಿಯಾಗಿ ರುಬ್ಕೊಳ್ಬೇಕಾಗುತ್ತೆ. ಬೇಕಾದರೆ ಸ್ವಲ್ಪ ನೀರು ಬೇಕಾದರೆ ಆ್ಯಡ್ ಮಾಡ್ಕೊಂಡು ಮತ್ತೆ ರುಬ್ಕೊಳ್ಬೋದು. ಮಿಕ್ಸಿ ಮಾಡಿ ಆದಮೇಲೆ ಈ ಥರ ಮಿಶ್ರಣ ಸಿಗುತ್ತೆ. ಇದು ಸ್ವಲ್ಪ ತಿಕ್ಕಾಗಿರೋದ್ರಿಂದ ನಾವೇನು ಮಾಡೋಣ ಅಂದರೆ ಮತ್ತೆ 2 ಗ್ಲಾಸ್ ನೀರು ಆ್ಯಡ್ ಮಾಡ್ತಾ ಇದ್ದೇನೆ ನಾನು. ನೀರು ಹಾಕಿ ಸ್ವಲ್ಪ ಬೆರೆಸ್ಕೊಳ್ಳೋಣ. ಇವಾಗ ಇದನ್ನು ಸೋಸ್ಕೊಳ್ಬೇಕು. ಇಲ್ಲಾಂದರೆ ಒಂದು ಬಿಳಿ ಬಟ್ಟೆ ಇದ್ದರೆ, ಶುದ್ಧವಾದ ಬಿಳಿ ಬಟ್ಟೆ ಇದ್ದರೆ ಅದರಲ್ಲೂ ಸೋಸ್ಕೊಳ್ಬೋದು. ಇವಾಗ ರೆಡಿಯಾಗಿದೆ ಆರೋಗ್ಯಕರವಾದಂತಹ ಗರಿಕೆ ಹುಲ್ಲಿನ ಜ್ಯೂಸ್. ಈ ಗರಿಕೆ ಹುಲ್ಲು ಗಣಪತಿಗೆ ಯಾಕೆ ಇಷ್ಟ ಅನ್ನೋದರ ಹಿಂದೆ ಒಂದು ಪೌರಾಣಿಕ ಕಥೆ ಇದೆ. ಅನಲಾಸುರ ಎಂಬ ಒಬ್ಬ ರಾಕ್ಷಸ ಏನು ಮಾಡ್ತಾನೆ, ಸ್ವರ್ಗದಲ್ಲಿ ದೇವಾನುದೇವತೆಗಳಿಗೆ ತೊಂದರೆ ಕೊಡಲಿಕ್ಕೆ ಶುರು ಮಾಡ್ತಾನೆ. ಇದನ್ನು ಯಾರೆಲ್ಲ ತಡೀಲಿಕ್ಕೆ ಬರ್ತಾರೆ ಅವರಿಗೆ ತನ್ನ ಕಣ್ಣಿಂದ ಬರುವಂತಹ ಬೆಂಕಿಯಿಂದ ಸುಡ್ತಾನೆ. ಇದರಿಂದ ದೇವತೆಗಳೆಲ್ಲ ಭಯಗೊಳ್ತಾರೆ. ದೇವತೆಗಳೆಲ್ಲ ಹೋಗಿ ಗಣೇಶನ ಮೊರೆ ಹೋಗ್ತಾರೆ. ಗಣೇಶ ಹಾಗೂ ಅನಲಾಸುರನ ನಡುವೆ ಯುದ್ಧ ನಡೆಯುತ್ತೆ. ಈ ಸಮಯದಲ್ಲಿ ಗಣೇಶ ಏನು ಮಾಡ್ತಾನೆ, ವಿರಾಟ ರೂಪ ತಾಳಿ ಈ ರಾಕ್ಷಸನನ್ನು ನುಂಗಿಬಿಡ್ತಾನೆ. ಇದರಿಂದ ಏನಾಗುತ್ತೆ, ಗಣೇಶನ ದೇಹದಲ್ಲಿ ಉಷ್ಣಾಂಶ ಹೆಚ್ಚಾಗಿ ಗಣೇಶನಿಗೆ ಅನೇಕ ಸಮಸ್ಯೆಗಳು ಶುರುವಾಗುತ್ತೆ. ಹೊಟ್ಟೆ ನೋವಾಗುತ್ತೆ, ಅತಿ ಉಷ್ಣಾಂಶ ಆಗುತ್ತೆ. ದೇವತೆಗಳೆಲ್ಲ ಏನೆಲ್ಲ ಪರಿಹಾರ ಹುಡುಕಿದ್ರು ಗಣೇಶನಿಗೆ ನೋವು ಕಡಿಮೆ ಆಗ್ತಾಯಿಲ್ಲ. ಈ ತಾಪಮಾನ ತಡೀಲಿಕ್ಕೆ ಆಗ್ತಾಯಿಲ್ಲ. ಗಣೇಶನ ಕಷ್ಟವನ್ನು ತಿಳಿದು ಒಬ್ಬ ಋಷಿಗಳೇನು ಮಾಡ್ತಾರೆ, ಈ ಗರಿಕೆಯನ್ನು 21 ಗರಿಕೆಯನ್ನು ಗಣೇಶನ ತಲೆ ಮೇಲೆ ಇಡ್ತಾರೆ. ಆಗ ಗಣೇಶನ ದೇಹದ ಉಷ್ಣಾಂಶ ಕಡಿಮೆಯಾಗಿ ಹೊಟ್ಟೆ ನೋವು ಕಡಿಮೆ ಆಗುತ್ತೆ. ಅಂದಿನಿಂದ ಗಣೇಶನಿಗೆ ಈ ತನ್ನ ಸಮಸ್ಯೆ ನಿವಾರಿಸಿದ ಗರಿಕೆ ಹುಲ್ಲಂದರೆ ತುಂಬಾ ಇಷ್ಟ. ಭಕ್ತರು ಭಕ್ತಿಯಿಂದ ಗರಿಕೆ ಹುಲ್ಲನ್ನು ಗಣೇಶನಿಗೆ ಅರ್ಪಿಸಿದರೆ ಅವರಿಗೆ ತನ್ನ ಆಶೀರ್ವಾದ ಸಿಗುತ್ತದೆ ಅಂತ ಗಣೇಶ ಹೇಳ್ತಾನೆ. ಈ ಕಾರಣದಿಂದಲೇ ಅಂದಿನಿಂದಲೇ ಗಣಪತಿ ಪೂಜೆಯಲ್ಲಿ ಗರಿಕೆ ಹುಲ್ಲನ್ನು ಬಳಸಲಾಗುತ್ತೆ. ಇವತ್ತು ನಾವು ನೋಡ್ತಾ ಇದ್ದೇವೆ, ಇವತ್ತಿಗೂ ಅದೇ ಪದ್ಧತಿ ಮುಂದುವರಿತಾ ಇದೆ. ಹಾಗೆ ಇನ್ನೊಂದು ಗಮನದಲ್ಲಿ ಇಡಬೇಕಾದ ಅಂಶ ಏನಂದರೆ,
ಈ ಜ್ಯೂಸನ್ನು ರಾತ್ರಿ ಹೊತ್ತು ಕುಡಿಬಾರ್ದು ಅಂತ ಹೇಳ್ತಾರೆ, ಆದಷ್ಟು ಅವಾಯ್ಡ್ ಮಾಡೋದು ಒಳ್ಳೆಯದು. ಮಧ್ಯಾಹ್ನದ ಒಳಗೆ ಅಥವಾ ಬೆಳಿಗ್ಗೆ ಬರೀ ಹೊಟ್ಟೆಯಲ್ಲಿ ಸೇವಿಸಿದರೆ ಒಳ್ಳೆಯದು, ಒಳ್ಳೆಯ ಪ್ರಯೋಜನ ಇದೆ. ಹಾಗೆ ಗರ್ಭಿಣಿಯರು, ಸಣ್ಣ ಮಕ್ಕಳು ಮತ್ತು ನಿಯಮಿತವಾಗಿ ಔಷಧಿ ಇರುವಂಥವರು ಇದನ್ನು ತಗೊಳ್ಳುವ ಮೊದಲು ದಯವಿಟ್ಟು ತಜ್ಞರ ಸಲಹೆ ಪಡೆದು ಸೇವಿಸುವುದು ಉತ್ತಮ. ಈ ಜ್ಯೂಸನ್ನು ಬರೀ ಗರಿಕೆ ಹುಲ್ಲು ಮತ್ತು ನೀರು ಮಾತ್ರ ತಗೊಂಡು ಅಷ್ಟನ್ನು ಜ್ಯೂಸ್ ಮಾಡಿ ಕುಡಿಬೋದು. ಈ ಸ್ವಲ್ಪ ರುಚಿ ಏನಾದರೂ ಬೇಕಿದ್ದರೆ ಈ ಥರ ಎಕ್ಸ್ಟ್ರಾ ಪದಾರ್ಥಗಳನ್ನು ಆ್ಯಡ್ ಮಾಡಿಕೊಳ್ಬೋದು. ಹಾಗಾಗಿ ಇದೇ ಥರ ಮಾಡಬೇಕಂತೇನು ಪರ್ಟಿಕ್ಯುಲರಾಗಿ ಪದ್ಧತಿ ಇಲ್ಲ. ನಿಮ್ಮ ರುಚಿಗೆ ತಕ್ಕಷ್ಟು ಏನೇನೋ ಪದಾರ್ಥಗಳನ್ನು ಆ್ಯಡ್ ಮಾಡ್ಬೋದು ಅಂತ ತಿಳ್ಕೊಂಡು ಈ ಥರ ಸಹ ಮಾಡ್ಬೋದು. ನೋಡಿದ್ರಲ್ವಾ ಸ್ನೇಹಿತರೆ, ಅನೇಕ ಉಪಯೋಗಗಳನ್ನು ಹೊಂದಿರುವಂಥ ಈ ಗರಿಕೆ ಹುಲ್ಲಿನ ಜ್ಯೂಸನ್ನು ನೀವು ಒಂದ್ಸಲ ಟ್ರೈ ಮಾಡಿ. ಈ ಒಂದು ರೆಸಿಪಿ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಿಳಿಸಿ. ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಮತ್ತೊಂದು ಹೊಸ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರ.